Hello guys, welcome back to day 8 class of our 20-day English grammar challenge class. ಇಂಗ್ಲೀಷ್ನಲ್ಲಿ ಪ್ರಿಪೋಸಿಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಗ್ರಾಮರ್. ಬಟ್ ಆ ಪ್ರಿಪೋಸಿಷನ್ನಲ್ಲಿ ನಾವು ಹಲವಾರು ವರ್ಡ್ಸ್ ಯೂಸ್ ಮಾಡ್ತೀವಿ. ಆ ವರ್ಡ್ಸಿದು ಮೀನಿಂಗನ್ನು ಕನ್ನಡದಲ್ಲಿ ತಿಳ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಒಂದಷ್ಟು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ ಎವ್ರಿಡೇ ಯೂಸ್ ಮಾಡೋಂತಹ ವರ್ಡ್ಸ್ ಅದರ ಕನ್ನಡ ಮೀನಿಂಗ್ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇನ್ ಒಳಗೆ, ಆನ್ ಮೇಲೆ, ಎಟ್ ಬಳಿ, ಅಂಡರ್ ಕೆಳಗೆ, ಓವರ್ ಮೇಲೆ ಅಥವಾ ಮೇಲಾಗಿ, ಅಬೋ ಮೇಲ್ಭಾಗದಲ್ಲಿ, ಬಿಲೋ ಕೆಳಭಾಗದಲ್ಲಿ, ಬಿಟ್ವೀನ್ ನಡುವೆ, ಅಮಾಂಗ್ ಹಲವರ ನಡುವೆ, ಬಿಹೈಂಡ್ ಹಿಂದೆ, ಇನ್ ಫ್ರಂಟ್ ಆಫ್ ಮುಂದೆ, ನಿಯರ್ ಹತ್ತಿರ, ಫಾರ್ ದೂರ, ಬಿಸೈಡ್ ಪಕ್ಕದಲ್ಲಿ, ನೆಕ್ಸ್ಟ್ ಟು ಪಕ್ಕದಲ್ಲಿ, ಇನ್ಸೈಡ್ ಒಳಭಾಗದಲ್ಲಿ, ಔಟ್ಸೈಡ್ ಹೊರಗೆ, ಬಿಫೋರ್ ಮೊದಲು, ಆಫ್ಟರ್ ನಂತರ, ಡ್ಯೂರಿಂಗ್ ಸಮಯದಲ್ಲಿ, ಸಿನ್ಸ್ ಇಂದಿನಿಂದ, ಫಾರ್ ಕಾಲಾವಧಿಗೆ, ಫ್ರಮ್ ಇಂದ, ಟು ಕಡೆಗೆ, ಇಂಟು ಒಳಗೆ ಚಲನೆಯಲ್ಲಿದ್ದಾಗ ಮೂವಿಂಗ್ ಇಂಟು ಒಳಗೆ, ಆನ್ ಟು ಮೇಲಕ್ಕೆ, ಆಫ್ ಇಳಿದು ಅಥವಾ ದೂರವಾಗಿ, ಅಕ್ರಾಸ್ ಅಡ್ಡವಾಗಿ, ಥ್ರೂ ಮೂಲಕ, ಅಲಾಂಗ್ ಅಕ್ಕಪಕ್ಕವಾಗಿ, ಅರೌಂಡ್ ಸುತ್ತಲೂ, ಅಬೌಟ್ ಬಗ್ಗೆ, ಅಗೇನ್ಸ್ಟ್ ವಿರುದ್ಧ, ವಿದೌಟ್ ಇಲ್ಲದೆ, ವಿತ್ ಜೊತೆಗೆ, ವಿದಿನ್ ಒಳಗೆ, ಬಿಯಾಂಡ್ ಮೀರಿ, ಅಪಾನ್ ಮೇಲೆ, ಬೈ ಮೂಲಕ ಅಥವಾ ಬಳಿ, ಟಿಲ್ ವರೆಗೆ, ಅಂಟಿಲ್ ತನಕ, ಡಿಸ್ಪೈಟ್ ಇದ್ದರೂ, ಎಕ್ಸೆಪ್ಟ್ ಹೊರತು, ಲೈಕ್ ಹಾಗೆ, ಅನ್ಲೈಕ್ ಹಾಗಿಲ್ಲದೆ, ಪರ್ ಪ್ರತಿ, ವಯಾ ಮೂಲಕ, ಪಾಸ್ಟ್ ಹಾದು, ಬಿನೀತ್ ಕೆಳಭಾಗದಲ್ಲಿ, ಥ್ರೂಔಟ್ ಎಲ್ಲ ಸಮಯದಲ್ಲೂ. ಇವಾಗ ಒಂದಷ್ಟು ಅಡ್ವಾನ್ಸ್ ಟೈಮ್ ವರ್ಡ್ಸ್ನ ಹೇಳ್ತೀನಿ. ಶೆಡ್ಯೂಲ್ ವೇಳಾಪಟ್ಟಿ, ಡೆಡ್ಲೈನ್ ಕೊನೆ ದಿನಾಂಕ, ಡ್ಯುರೇಷನ್ ಅವಧಿ, ಪೀರಿಯಡ್ ಅವಧಿ, ಎರಾ ಯುಗ, ಸೆಂಚುರಿ ಶತಮಾನ, ಡೆಕೇಡ್ ದಶಕ, ಮಿಲೇನಿಯಂ ಸಹಸ್ರಮಾನ, ಫೇಸ್ ಹಂತ, ಇಂಟರ್ವಲ್ ವಿರಾಮ ಅವಧಿ, ಮೊಮೆಂಟ್ ಕ್ಷಣ, ಇನ್ಸ್ಟ್ಯಾಂಟ್ ತಕ್ಷಣದ ಕ್ಷಣ, ಮೀನ್ವೈಲ್ ಈ ನಡುವೆ, ನವೆಡೇಸ್ ಇಂದಿನ ದಿನಗಳಲ್ಲಿ, ಫಾರ್ಮಲ್ಲಿ ಹಿಂದಿನ ಕಾಲದಲ್ಲಿ, ಪ್ರೀವಿಯಸ್ಲಿ ಹಿಂದೆ, ಇವೆಂಚುವಲಿ ಕೊನೆಗೆ, ಗ್ರ್ಯಾಜುವಲಿ ಹಂತ ಹಂತವಾಗಿ, ಫ್ರೀಕ್ವೆಂಟ್ಲಿ ಪದೇ ಪದೇ, ರೇರ್ಲಿ ಅಪರೂಪವಾಗಿ, ಆ್ಯನ್ಯುಯಲಿ ವರ್ಷಕ್ಕೊಮ್ಮೆ, ಮಂತ್ಲಿ ತಿಂಗಳಿಗೊಮ್ಮೆ, ವೀಕ್ಲಿ ವಾರಕ್ಕೊಮ್ಮೆ, ಆರ್ಲಿ ಗಂಟೆಗೊಮ್ಮೆ, ಟೆಂಪರರಿಲಿ ತಾತ್ಕಾಲಿಕವಾಗಿ, ಪರ್ಮನೆಂಟ್ಲಿ ಶಾಶ್ವತವಾಗಿ, ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ, ಇನ್ಸ್ಟ್ಯಾಂಟ್ಲಿ ತಕ್ಷಣವೇ, ಪ್ರಾಂಪ್ಟ್ಲಿ ಸಮಯಕ್ಕೆ ಸರಿಯಾಗಿ, ಶಾರ್ಟ್ಲಿ ಶೀಘ್ರದಲ್ಲೇ, ಲೈಫ್ ಟೈಮ್ ಜೀವಮಾನ, ಟೈಮ್ ಲೈನ್ ಕಾಲರೇಖೆ, ಓವರ್ ಟೈಮ್ ಹೆಚ್ಚುವರಿ ಸಮಯ, ಡಿಲೇ ವಿಳಂಬ, ಪೋಸ್ಟ್ಪೋನ್ ಮುಂದೂಡು, ಅಡ್ವಾನ್ಸ್ ಮುಂಚಿತವಾಗಿ, ಡೆಡ್ಲೈನ್ ಅಂತಿಮ ಗಡುವು, ಅಪಾಯಿಂಟ್ಮೆಂಟ್ ನೇಮಕ ಸಮಯ, ಒಕೇಶನ್ ಸಂದರ್ಭ, ಸೀಸನ್ ಋತು,
ಡಾನ್ ಪ್ರಭಾತ, ಡಸ್ಕ್ ಸಂಧ್ಯಾಕಾಲ, ಸನ್ರೈಸ್ ಸೂರ್ಯೋದಯ, ಸನ್ಸೆಟ್ ಸೂರ್ಯಾಸ್ತ, ಸೆಂಚುರಿ ಓಲ್ಡ್ ಶತಮಾನ ಹಳೆಯ, ಟೈಮ್ಲೆಸ್ ಕಾಲಾತೀತ, ಕಂಟೆಂಪರರಿ ಸಮಕಾಲೀನ, ಆನ್ಸಿಯಂಟ್ ಪ್ರಾಚೀನ, ಮಾಡರ್ನ್ ಆಧುನಿಕ, ಫಾರ್ತ್ ಕಮಿಂಗ್ ಬರಲಿರುವ, ಆ್ಯಂಡ್ ಮತ್ತು, ಬಟ್ ಆದರೆ, ಆರ್ ಅಥವಾ, ಬಿಕಾಸ್ ಏಕೆಂದರೆ, ಸೊ ಆದ್ದರಿಂದ, ಆಲ್ದೋ ಆದರೂ, ದೋ ಆದರೂ. ಈ ಒಂದು ಆದರೂ ಸಹ ವೈಲ್ ಇದ್ದಾಗ ಅಥವಾ ಆದರೆ, ವೆರಸ್ ಆದರೆ, ಇಫ್ ಇದ್ದರೆ, ಅನ್ಲೆಸ್ ಹೊರತಿದ್ದರೆ, ಅಂಟಿಲ್ ತನಕ, ಸಿನ್ಸ್ ಏಕೆಂದರೆ ಇಂದಿನಿಂದ, ಬಿಫೋರ್ ಮೊದಲು, ಆಫ್ಟರ್ ನಂತರ, ವೆನ್ ಯಾವಾಗ, ವೆನೆವರ್ ಯಾವಾಗಲಾದರೂ, ವೇರ್ ಎಲ್ಲಿ, ವೆರೆವರ್ ಎಲ್ಲಿಯಾದರೂ, ದಟ್ ಅದು, ವೆದರ್ ಇದೆಯೋ ಇಲ್ಲವೋ, ಬೋತ್ ಎರಡೂ, ಐದರ್ ಯಾವುದಾದರೂ ಒಂದು, ನೈದರ್ ಯಾವುದೂ ಅಲ್ಲ, ನಾಟ್ ಓನ್ಲಿ ಮಾತ್ರವಲ್ಲ, ಬಟ್ ಆಲ್ಸೋ ಹಾಗೂ ಕೂಡ, ಆ್ಯಸ್ ಹಾಗೆ ಏಕೆಂದರೆ, ಆ್ಯಸ್ ಇಫ್ ಹಾಗೆ ಇದ್ದಂತೆ, ಆ್ಯಸ್ ಲಾಂಗ್ ಆ್ಯಸ್ ತನಕ ಇದ್ದರೆ, ಸೊ ದ್ಯಾಟ್ ಆದ್ದರಿಂದ, ಇನ್ ಆರ್ಡರ್ ದ್ಯಾಟ್ ಆಗಲು, ಈವನ್ ಇಫ್ ಇದ್ದರೂ ಸಹ, ಪ್ರೊವೈಡೆಡ್ ಒದಗಿದರೆ, ಪ್ರೊವೈಡಿಂಗ್ ದ್ಯಾಟ್ ಒದಗಿಸಿದರೆ, ರ್ಯಾದರ್ ದೆನ್ ಬದಲಿಗೆ, ದ್ಯಾನ್ ಹೋಲಿಸಿದರೆ, ಲೆಸ್ಟ್ ಆಗಬಾರದೆಂದು, ಒನ್ಸ್ ಒಮ್ಮೆ, ನೌ ದ್ಯಾಟ್ ಈಗಾಗಲೇ, ಬಿಕಾಸ್ ಆಫ್ ಕಾರಣದಿಂದ, ಡ್ಯೂ ಟು ಕಾರಣದಿಂದ, ಸೋ ಲಾಂಗ್ ಆ್ಯಸ್ ತನಕ, ಟಿಲ್ ತನಕ, ಯಟ್ ಆದರೂ, ಸ್ಟಿಲ್ ಆದರೂ ಕೂಡ, ದೆರ್ಫೋರ್ ಆದ್ದರಿಂದ, ಅದರ್ವೈಸ್ ಇಲ್ಲದಿದ್ದರೆ, ಹೆನ್ಸ್ ಆದ್ದರಿಂದ. ಸಮ್ ಆಫ್ ದ ಅಡ್ವರ್ಬ್ ವರ್ಬ್ಸ್ ನೋಡೋಣ. ಕ್ವಿಕ್ಲಿ ಬೇಗನೆ, ಸ್ಲೋಲಿ ನಿಧಾನವಾಗಿ, ಕೇರ್ಫುಲಿ ಜಾಗರೂಕವಾಗಿ, ಈಸಿಲಿ ಸುಲಭವಾಗಿ, ಹ್ಯಾಪಿಲಿ ಸಂತೋಷದಿಂದ, ಸ್ಯಾಡ್ಲಿ ದುಃಖದಿಂದ, ಲೌಡ್ಲಿ ಜೋರಾಗಿ, ಸೈಲೆಂಟ್ಲಿ ಮೌನವಾಗಿ, ಕ್ಲಿಯರ್ಲಿ ಸ್ಪಷ್ಟವಾಗಿ, ಕರೆಕ್ಟ್ಲಿ ಸರಿಯಾಗಿ, ಇಮಿಡಿಯೇಟ್ಲಿ ತಕ್ಷಣ, ಸಡನ್ಲಿ ಅಚಾನಕವಾಗಿ, ಫೈನಲಿ ಕೊನೆಗೆ, ಆಲ್ರೆಡಿ ಈಗಾಗಲೇ, ಸ್ಟಿಲ್ ಇನ್ನೂ, ಯಟ್ ಇನ್ನೂ ಇನ್ನಷ್ಟೇ, ನೆವರ್ ಎಂದಿಗೂ ಇಲ್ಲ, ಆಫನ್ ಆಗಾಗ್ಗೆ, ಸಮ್ಟೈಮ್ಸ್ ಕೆಲವೊಮ್ಮೆ, ಯೂಶ್ವಲಿ ಸಾಮಾನ್ಯವಾಗಿ, ರೇರ್ಲಿ ಅಪರೂಪವಾಗಿ, ಟುಡೇ ಇಂದು, ಯೆಸ್ಟರ್ಡೇ ನಿನ್ನೆ, ಟುಮಾರೋ ನಾಳೆ, ಹಿಯರ್ ಇಲ್ಲಿ, ದೇರ್ ಅಲ್ಲಿ, ಎವ್ರಿವೇರ್ ಎಲ್ಲೆಡೆ, ಅಪ್ಸ್ಟೇರ್ಸ್ ಮೇಲ್ಮಹಡಿಯಲ್ಲಿ, ಡೌನ್ಸ್ಟೇರ್ಸ್ ಕೆಳಮಹಡಿಯಲ್ಲಿ, ಔಟ್ಸೈಡ್ ಹೊರಗೆ, ಇನ್ಸೈಡ್ ಒಳಗೆ, ಟುಗೆದರ್ ಒಟ್ಟಿಗೆ, ಅಪಾರ್ಟ್ ಬೇರೆ ಬೇರೆ, ಆಲ್ಮೋಸ್ಟ್ ಬಹುತೇಕ, ಜಸ್ಟ್ ಕೇವಲ ಈಗಷ್ಟೇ, ಓನ್ಲಿ ಮಾತ್ರ, ಟೂ ಕೂಡ, ವೆರಿ ಬಹಳ, ಕ್ವೈಟ್ ಬಹಳಷ್ಟು, ರ್ಯಾದರ್ ಸ್ವಲ್ಪ ಹೆಚ್ಚು, ಎನಫ್ ಸಾಕಷ್ಟು, ಅಗೇನ್ ಮತ್ತೆ, ಅರ್ಲಿ ಬೇಗ, ಲೇಟ್ ತಡವಾಗಿ, ಡೈಲಿ ದೈನಂದಿನವಾಗಿ.